ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಎನಿವೇ ಎಕ್ಸಾಮ್ಸ್ ಇಲ್ಲ, ನಿಮಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಇದೆ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ಫೈನಲ್ ಇಯರ್ ಮಾತ್ರ ಇದೆ ಅಂತ ಹೇಳ್ತಾರೆ. ಥಿಯರಿ ಎಕ್ಸಾಮ್ ಇದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ಎಲ್ಲ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ನಾನು ಆಲ್ರೆಡಿ ಈ ಸೆಮಿಸ್ಟ್ರಿಗೆ ಏನು ಬೇಕಾಗಿತ್ತರೋ ಕೆಮಿಸ್ಟ್ರಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, BSc ಕೆಮಿಸ್ಟ್ರಿ ಸಿಲೆಬಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಈಗ ಫ್ರೀ ಇದ್ದೆ. ಹುಡುಗರೆಲ್ಲ ನಾವು KSET ನೆಟ್ಟು ಎಕ್ಸಾಮ್ ತೊಗೊಳ್ತಾ ಇದ್ವಿ, ಅದಕ್ಕೊಂದಿಷ್ಟು ವೀಡಿಯೋಸ್ನ ಮಾಡಿಕೊಡಿ ಅಂತ ಕೇಳಿದ್ರು. ಅಗೇನ್ ಪೇಪರ್ 1 ಪೇಪರ್ 2 ಎರಡರದ್ದು ಮಾಡಿಕೊಡಿ ಅಂತ ಕೇಳಿದ್ರು. ಪೇಪರ್ 1 ಇವನ್ ದೋ ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಅಂದರೂ ಏನು ಮಾಡಿದೆ, ಕೂತ್ಕೊಂಡು ನೋಡೋಣ ಅಂತ ಹೇಳಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಅಲ್ಲಿ 10 ಚಾಪ್ಟರ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ 10 ಚಾಪ್ಟರ್ಸ್ ಮೇಲೆ ನಾನು ವೀಡಿಯೋಸ್ನ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟ್ ನನ್ನ ಚಾನೆಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ KSET ಪೇಪರ್ 1 ಅಂತಂದರೆ ಎಲ್ಲ ಬರುತ್ತೆ. ಅದೇ ರೀತಿ ಕೆಮಿಸ್ಟ್ರಿ ಪೇಪರ್ 2ದು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು 25 ವೀಡಿಯೋಸ್ನ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ ಮಾಡಿದ ಒಂದಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ನೀವು ಅದನ್ನು ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ 10 ಚಾಪ್ಟರ್ಸ್ದೆ ಆಲ್ಮೋಸ್ಟ್ ಎಲ್ಲ 10 ಚಾಪ್ಟರ್ಸ್ದು ಮಾಡ್ತಾ ಇದ್ದೀನಿ. ಮತ್ತು ಅದನ್ನು ಇನ್ ಡೀಟೇಲಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ, ICT ಅಂತ ಏನು ಹೇಳ್ತೀವಿ ಅದನ್ನು. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಈ ಚಾಪ್ಟರ್ ಮೇಲೇ ಆಲ್ರೆಡಿ 4 ವೀಡಿಯೋ ಬಿಟ್ಟಿದ್ದೀನಿ. ಇದು 5ನೇ ವೀಡಿಯೋ ನಂದು. ಇವತ್ತು ನಾನು ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಿದ್ದೀನಿ. ಅಗೇನ್ ನಾನು ಎಲ್ಲನೂ ಒಂದೇ ಸಲ ಹೇಳಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಅದನ್ನು ಪಾರ್ಟ್ ಮಾಡಿ ಮಾಡೋಣ ಅಂದ್ಕೊಂಡು, ಸೊ ಸ್ಟೋರೇಜ್ ಯೂನಿಟ್ಸ್ ಬಗ್ಗೆ ಮಾತ್ರ ಏನೇನು ಪ್ರೀವಿಯಸ್ ಕ್ವಶನ್ 2001ಇಂದ 2018 ತನಕ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆ ಕ್ವಶನ್ಸ್ನ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿದ್ದಂಗೆ KSET ಇರ್ಬೋದು ಅಥವಾ ನೆಟ್ ಇರ್ಬೋದು, ಎರಡಕ್ಕೂ ಏನಾಗಿರುತ್ತೆ ಅಂದರೆ 10 ಚಾಪ್ಟರ್ಸ್ ಇರುತ್ತೆ, ಈಕ್ವಲ್ ವೆಯ್ಟೇಜಸ್ ಇರುತ್ತೆ. 5 ಕ್ವಶನ್ ಇರುತ್ತೆ, ಇಲ್ಲ 6 ಕ್ವಶನ್ ಇರುತ್ತೆ. KSET ಆದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ, ನೀವು ನೋಡಿಕೊಂಡು ಮಾಡಬೇಕಾಗತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇದರಲ್ಲಿ 5 ಕ್ವಶನ್ ಬಂತು ಅಂದರೆ 10 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಸಿಲೆಬಸ್ ಪ್ರಕಾರ ಏನಿದೆ, ಮೀನಿಂಗು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಯೂಸಸ್ ಇದೆ. ಜನರಲ್ ಅಬ್ರಿವೇಷನ್ಸ್ ನಾವು ಯಾವ್ಯಾವ ಯೂಸ್ ಮಾಡ್ತೀವಿ, ಟರ್ಮಿನಾಲಜೀಸ್ ಇನ್ ಕಂಪ್ಯೂಟರ್, ನೆಕ್ಸ್ಟ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗ್ ಬಗ್ಗೆ ಇದೆ. ಇದು ಸಿಲೆಬಸ್ ಇದೆ. ಆದರೆ 2001ಇಂದ 2018 ತನಕ ನಾನು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ ಯಾವ್ಯಾವ್ದ್ರ ಬಗ್ಗೆ ಜಾಸ್ತಿ ಕೇಳಿದ್ರು ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಅಂದರೆ CPU ಅಂದರೆ ಏನು, GPU ಅಂದರೆ ಏನು, ಮತ್ತು ಮೆಮೊರಿ ಅಂದರೆ ಏನು, ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ಏನು, ಕ್ಯಾಚ್ ಅಂದರೆ ಏನು, ಸ್ಟೋರೇಜ್ ಯೂನಿಟ್ಸ್ ಯಾವುದು, ಪೆರಿಫರಲ್ ಡಿವೈಸಸ್ ಯಾವುದು, ಇದ್ರ ಬಗ್ಗೆ ಕೇಳ್ತಾರೆ. ಅದು ಕಂಪ್ಯೂಟರ್ ಸಿಸ್ಟಮ್. ಆಮೇಲೆ ಕೆಲವೊಂದು ಅಬ್ಸರ್ವೇಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. URL ಅಂತ ಹೇಳ್ತೀವಿ, ಮೂಕ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಎಲ್ಲನೇ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಅಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಆ ಥರ ಕೆಲವೊಂದು ಟರ್ಮಿನಾಲಜಿ, ಮೋಡಮ್ ಅಂತ ಹೇಳ್ತೀವಿ, ನೆಕ್ಸ್ಟ್ ವೆಬ್ಸೈಟ್ ಅಂತೀವಿ, ಬ್ರೌಸರ್ ಅಂತೀವಿ, ಸರ್ಚ್ ಇಂಜಿನ್ ಅಂತೀವಿ. ಹಂಗಂದ್ರೆ ಏನು ಅಂತೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಸಮ್ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಕಂಪ್ಯೂಟರ್ ಲ್ಯಾಂಗ್ವೇಜು, ಹೈ ಲ್ಯಾಂಗ್ವೇಜು, ಮಿಷನರಿ ಲ್ಯಾಂಗ್ವೇಜು, ಬೈನರಿ ಲ್ಯಾಂಗ್ವೇಜು, ಸೋ ಮೆನಿ ಥಿಂಗ್ಸ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಒಂದಿಷ್ಟು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಕಂಪ್ಯೂಟರ್ ನೆಟ್ವರ್ಕು, ಅದು ಇಂಟರ್ನೆಟ್ ಇರ್ಬೋದು, ಲ್ಯಾನ್ ಇರ್ಬೋದು, ಮ್ಯಾನ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ನಮ್ದು ಏನು ಡೇಟಾ ಇರುತ್ತಲ್ಲ, ಆ ಡೇಟಾನೆಲ್ಲ ಏನು ಮಾಡಿರ್ತೀವಿ ನಾವು, ಯಾವುದೋ ಒಂದು ರೀತಿ ಅದನ್ನು ಸ್ಟೋರ್ ಮಾಡಿರ್ತೀವಿ. ಸೊ ನಿಮಗೆ ಸ್ಟೋರೇಜ್ ಡಿವೈಸಸ್ಸುಗಳು ಗೊತ್ತಿರಬೇಕು. ಸೊ ಆ ಡೇಟಾನ ಆ ಸ್ಟೋರೇಜ್ ಡಿವೈಸಸಲ್ಲಿ ಎಷ್ಟು ಸ್ಟೋರ್ ಮಾಡ್ಕೊಂಡಿರುತ್ತೆ ಅನ್ನೋದಕ್ಕೆ ನಾವು ಸ್ಟೋರೇಜ್ ಯೂನಿಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಯೂನಿಟ್ ಇದೆ. ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಕ್ವಶನ್ಸ್ ಯಾವ್ಯಾವ ಕೇಳಿದರೆ ಅದು. ಅದಾದಮೇಲೆ ಫೈಲ್ ಎಕ್ಸ್ಟೆನ್ಷನ್ಸ್. ಕೆಲವೊಂದು ಫೈಲ್ಗೆ ಆ ಕಂಪ್ಯೂಟರ್ ಅರ್ಥ ಆಗೋದಕ್ಕೆ ತಂದೆ ಆದಂಥ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಡಾಟ್ ಕೊಟ್ಬಿಟ್ಟು 3 ಲೆಟ್ರದ್ದು ಏನಾದರೂ ಬಂದಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ .com ಅಂತಂದರೆ ಅದು ಕಮರ್ಷಿಯಲ್ ಆಗಿರುವಂಥದ್ದು. .org ಅಂತಂದರೆ ಆರ್ಗನೈಸೇಷನ್ ರಿಲೇಟೆಡ್ ಆಗಿರುವಂಥದ್ದು. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಬೇಸಿಕ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗ್, ಎಲ್ಲರೂ ಈಗ ಇಮೇಲ್ ಯೂಸ್ ಮಾಡ್ತಾರೆ. ಬೇಸಿಕ್ ಇಂಟರ್ನೆಟ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಸೊ ಈಗಂತೂ ಕೊರೋನಾ ಬಂದಿರೋದಕ್ಕೋಸ್ಕರ ಎಲ್ಲರೂ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ ನೋಸ್. ಅದ್ರ ಬಗ್ಗೆ ಕ್ವಶನ್ಸು ಅವರು ಕೇಳ್ತಾ ಹೋಗ್ತಾರೆ. ಸೊ ಈಗ ಸ್ಟೋರೇಜ್ ಯೂನಿಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಏನೇನು ಸ್ಮಾಲೆಸ್ಟ್ ಯೂನಿಟ್ ಯಾವುದು, ಲಾರ್ಜೆಸ್ಟ್ ಯೂನಿಟ್ ಯಾವುದು, ಅದು ಇಂಟರ್ ಕನ್ವರ್ಷನ್ಸ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ ಅಂತ ಹೇಳ್ತಾರೆ. ಬಿಟ್ ಇಸ್ ಎ ಸಿಂಗಲ್ ಬೈನರಿ ವ್ಯಾಲ್ಯೂ. ಐದರ್ 0 ಇರುತ್ತೆ ಅಥವಾ 1 ಇರುತ್ತೆ. ಇಟ್ಸ್ ಎ ಸಿಂಗಲ್ ಬೈನರಿ ವ್ಯಾಲ್ಯೂ. ಅದು ನೆನ್ಪಿಟ್ಕೊಳ್ಳಿ. 8 ಬಿಟ್ಸ್ ಸೇರಿಕೊಂಡು ಒಂದು ಬೈಟ್ ಆಗುತ್ತೆ. ಸೊ 1024 ಬೈಟ್ಸ್ ಸೇರಿಕೊಂಡು 1 KB ಆಗುತ್ತೆ. ಕಿಲೋಬೈಟ್ ಅಂತ ಹೇಳ್ತೀವಿ. ಅದೇ ಥರ ಮೆಗಾಬೈಟ್ ಅಂತ ಹೇಳ್ತೀವಿ, ಗಿಗಾಬೈಟ್ ಅಂತ ಹೇಳ್ತೀವಿ, ಟೆರಾಬೈಟ್ ಅಂತ ಹೇಳ್ತೀವಿ, ಪೆಟಾಬೈಟ್ ಅಂತ ಹೇಳ್ತೀವಿ. ಸೊ ಕಿಲೋಬೈಟು ತುಂಬ ಚಿಕ್ಕದಾಗುತ್ತೆ. ನೆಕ್ಸ್ಟು ಟೆರಾಬೈಟು, ಪೆಟಾಬೈಟು ತುಂಬ ದೊಡ್ಡದಾಗುತ್ತೆ. ಸೊ ನಾವು ಜನರಲಿ ಕಾಮನ್ ಟರ್ಮಿನಾಲಜಿನೇ ಅಥವಾ ಡೇ ಟು ಡೇ ಲೈಫಲ್ಲಿ MB ಯೂಸ್ ಮಾಡ್ತೀವಿ ಅಥವಾ GB ಯೂಸ್ ಮಾಡ್ತೀವಿ ನಾವು.
ಮೆಗಾಬೈಟು ಅಥವಾ ಗಿಗಾಬೈಟ್. ಈಗ ನಾವು ಇದಕ್ಕೆ ಕಂಪ್ಯೂಟರ್ಗೆ ಇಂಟರ್ನೆಟ್ ಪ್ಯಾಕ್ ಹಾಕಿಸ್ಕೊತೀವಿ ಅಂದರೆ 1.5 GB ಇದೆ ಅಂತ ಹೇಳ್ತೀವಿ. ಸೊ ನಿಮ್ಮದು ಇದರ ಪೆನ್ ಡ್ರೈವ್ ಎಲ್ಲ ಇದೆ ಅಂತಂದರೆ ಎಷ್ಟು MB ಇದೆ ಅದು ಅಂತ ಕೇಳ್ತಾರೆ. ಸೊ ಆ ಥರ ಅದು ಸ್ಟೋರೇಜ್ ಯೂನಿಟ್ ಸ್ಟೋರೇಜ್ ಮಾಡ್ಕೊಳ್ಳೋ ಈ ಸಿಸ್ಟಮಲ್ಲಿ ಸ್ಟೋರೇಜ್ ಡಿವೈಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇಡ್ಸ್ಕೊಳ್ಳುತ್ತೆ ಇನ್ಫಾರ್ಮೇಷನ್ ಡೇಟಾನ, ಅದಕ್ಕೆ ನಾವೇನಂತ ಕರಿತೀವಿ ಸ್ಟೋರೇಜ್ ಯೂನಿಟ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಯೂನಿಟ್ಸ್ ಇದೆ. ಸೊ 1024 ಬಿಟ್ಸ್ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅಷ್ಟು ಸೇರಿಕೊಂಡು 1 KB ಆಗುತ್ತೆ. ಸೊ 1024 MB KBಗಳು ಸೇರಿಕೊಂಡು 1 MB ಆಗುತ್ತೆ. ಸೊ 1024 MBಗಳು ಸೇರಿಕೊಂಡು 1 GB ಆಗುತ್ತೆ. 1024 GB ಸೇರಿಕೊಂಡು 1 TB ಆಗುತ್ತೆ. 1024 TB ಸೇರಿಕೊಂಡು PB ಆಗುತ್ತೆ. ಇದು ಆರ್ಡರ್ನ ನೆನ್ಪಿಟ್ಕೋಬೇಕಾಗತ್ತೆ. ಲೋಯೆಸ್ಟ್ ಯಾವುದು, ಹೈಯೆಸ್ಟ್ ಯಾವುದು, ಯಾವುದಾದ್ಮೇಲೆ ಯಾವುದು ಅಂತ ಅದ್ರ ಮೇಲೆ ಕ್ವಶನ್ಸ್ ಅವರು ಕೇಳ್ತಾ ಹೋಗ್ತಾರೆ. ಇಷ್ಟು ನಾಲೆಡ್ಜ್ ಇದ್ದರೆ ಈ ಥರ ಕ್ವಶನ್ಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಡೆಫಿನೆಟ್ಲಿ ಒಂದು ಕ್ವಶನ್ನು ಇದ್ದೇ ಇದೆ ನಿಮಗೆ. ಸೊ ಆ ಕ್ವಶನ್ನ ನಿಮಗೆ ಇರ್ತಾರೆ. ಸೊ ಕ್ವಶನ್ಸ್ ನೋಡ್ತಾ ಹೋಗೋಣ. 2001ಇಂದ ಇದುವರೆಗೂ ಯಾವ್ದು ಕೇಳಿದ್ದಾರೆ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ರೆಪ್ರೆಸೆಂಟ್ 1 ಬಿಲಿಯನ್ ಕ್ಯಾರೆಕ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಟೆರಾಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಯಾವುದು ಅಂತಂದರೆ ಟೆರಾಬೈಟ್ ಆಗುತ್ತೆ. ಹೇಗೆ ಅಂತ 1 ಬಿಲಿಯನ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗಿಗಾಬೈಟ್ ಆಗುತ್ತೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 1 ಬಿಲಿಯನ್ ಅಂದ್ರೇನು, 1 ಫಾಲೋಡ್ ಬೈ 6 zeros. ಅದನ್ನು ನಾನು ಕಿಲೋಬೈಟ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಹಾಗಾಗಿ 1000 to the power of 3 ಅಂತ ಮಾಡ್ಕೊಳ್ತೀನಿ. ಸೊ 1 byte ಮೇ ಹ್ಯಾವ್ 1 ಕ್ಯಾರೆಕ್ಟರ್. So 1000 bytes will have 1 kilobyte. So 1000 squared bytes will have 1 megabyte. 1000 to the power of 3 will going to have gigabyte. So ನಮಗೆ 1 ಬಿಲಿಯನ್ ಅಂದರೆ ಎಷ್ಟು ಅಂತಂದರೆ 1 gigabyte ಅಷ್ಟು ಕ್ಯಾರೆಕ್ಟರ್ಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಅದು ಮಾಡ್ಕೋಬೇಕಾಗತ್ತೆ. ವಿಚ್ ಈಸ್ ದಿ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಹೇಳ್ತಿದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಆರ್ಡರ್ ಗೊತ್ತಿರಬೇಕು. ಕಿಲೋಬೈಟು, ಮೆಗಾಬೈಟು, ಗಿಗಾಬೈಟು, ಆಮೇಲೆ ಟೆರಾಬೈಟ್ ಇದೆ. ಸೊ ಹಾಗಾಗಿ ಹೈಯೆಸ್ಟ್ ಯಾವುದು ಅಂದರೆ ಟೆರಾಬೈಟ್ ಅಂತ ಹೇಳಬೇಕಾಗತ್ತೆ. ಬಿಟ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಮುಂಚೆನೇ ಹೇಳ್ದಂಗೆ ಬಿಟ್ ಸ್ಟ್ಯಾಂಡ್ಸ್ ಫಾರ್ ಬೈನರಿ ಡಿಜಿಟ್. 5 ಅಥವಾ 0 ಅಥವಾ 1 ಇರುತ್ತಲ್ಲ, ಅದಕ್ಕೆ ನಾವು ಅಂತ ಹೇಳ್ತೀವಿ. ಆ ಬಿಟ್ಗಳು ಸೇರಿಕೊಂಡು 8 ಬಿಟ್ಗಳು ಸೇರಿಕೊಂಡು 1 ಬೈಟ್ ಆಗುತ್ತೆ. ಇನ್ ಎ ಕಂಪ್ಯೂಟರ್ ಬೈಟ್ ಈಸ್ ಜನರಲಿ ಕನ್ಸಿಸ್ಟ್ ಆಫ್ 8 ಬಿಟ್ಸ್ ಸೇರಿಕೊಂಡು 1 ಬೈಟ್ ಆಗುತ್ತೆ. ದ ಡೇಟಾ ಸ್ಟೋರೇಜ್ ಹೈರಾರ್ಕಿ ಕನ್ಸಿಸ್ಟ್ ಆಫ್ ಕೊಟ್ಟಿದ್ದಾರೆ ಅವರೇ ಬೈಟ್ಸು, ಬಿಟ್ಸು, ಫೀಲ್ಡ್ಸು, ರೆಕಾರ್ಡ್ಸು, ಫೈಲ್ಸು, ಡೇಟಾಬೇಸಸ್ಸು. ಲೋಯೆಸ್ಟ್ ಯಾವುದು ಅಂದರೆ ಬಿಟ್ಸ್ ಇದೆ, ಹೈಯೆಸ್ಟ್ ಯಾವುದು ಅಂದರೆ ಡೇಟಾಬೇಸ್. ನೀವು ನೋಡ್ಕೋಬೇಕಾಗತ್ತೆ. ಬಿಟ್ಸ್ಗಳೆಲ್ಲ ಸೇರಿಕೊಂಡು ಏನಾಗುತ್ತೆ, ಬೈಟ್ ಆಗುತ್ತೆ. ಬೈಟ್ಗಳೆಲ್ಲ ಸೇರಿಕೊಂಡು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಫೀಲ್ಡ್ಸ್ ಆಗುತ್ತೆ. ಫೀಲ್ಡ್ಸ್ ಆದಮೇಲೆ ರೆಕಾರ್ಡ್ಸ್ ಆದಮೇಲೆ ಫೈಲ್ಸ್ ಆದಮೇಲೆ ಡೇಟಾಬೇಸ್. ಸೊ ಹಾಗಾಗಿ ಈ ಆರ್ಡ್ರಲ್ಲೇ ಹೈರಾರ್ಕಿನಲ್ಲಿ ನಿಮ್ಗೆ ಏನಾಗುತ್ತೆ, ಡೇಟಾ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಲೋಯೆಸ್ಟ್ ಯಾವುದು ಬಿಟ್ಸ್ ಆದಮೇಲೆ ಬೈಟ್ಸ್ ಬರುತ್ತೆ, ಬೈಟ್ಸ್ ಆದಮೇಲೆ ಫೀಲ್ಡ್ಸ್ ಬರುತ್ತೆ, ಫೀಲ್ಡ್ಸ್ ಆದಮೇಲೆ ರೆಕಾರ್ಡ್ಸ್ ಆದಮೇಲೆ ಫೈಲ್ಸ್ ಬರುತ್ತೆ, ಫೈಲ್ಸ್ ಆದಮೇಲೆ ಬೇಸಸ್ ಬರ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ ಆರ್ಡ್ರನ್ನ ನೀವು. ವಿಚ್ ಆಫ್ ದಿ ಫಾಲೋಯಿಂಗ್ ರೆಪ್ರೆಸೆಂಟ್ ಬಿಲಿಯನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅದು ಗೊತ್ತಿದೆ 1 gigabyte ಬರುತ್ತೆ ಅಂತ. ನೋಡಿರಿ ಇಲ್ಲಿ 4 GB ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ 1 GB ಅಂದರೆ ಏನು ಅಂತ ಗೊತ್ತಿರಬೇಕು. 4 GB ಐ ಮಲ್ಟಿಪ್ಲೈ ಬೈ ದಟ್ ಆಗುತ್ತೆ. ಸೊ 1 GB ಅಂತಂದರೆ ಎಷ್ಟು ಬೈಟ್ಸ್ ಇರುತ್ತೆ. ನಾನು ಮುಂಚೆನೇ ಬಿಗಿನಿಂಗಲ್ಲೇ ಕೊಟ್ಟಂಗೆ ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, 1024 KB ವಿಲ್ ಈಕ್ವಲ್ ಟು 1 GB. ಸೊ ಇಂಟು 4 ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಆನ್ಸರ್ ಇಸ್ 232 ಬೈಟ್ಸ್. ನೀವು ಅಟ್ಲೀಸ್ಟ್ ಇಲ್ಲಾಂದರೆ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಎ ಗಿಗಾಬೈಟ್ ಈಸ್ ಈಕ್ವಲ್ ಟು ಅದನ್ನ ಅಲ್ಲೇ ಹೇಳಿದ್ದೀನಿ. ಸೊ ನಿಮಗೆ 1 gigabyte ಅಂದರೆ ಏನಾಗುತ್ತೆ, ಫಸ್ಟು ಲೋಯೆಸ್ಟ್ ಯಾವುದು ಕಿಲೋಬೈಟ್ಗಳು ಸೇರಿಕೊಂಡು ಏನಾಯಿತು, ಮೆಗಾಬೈಟ್ ಆಯಿತು. ಮೆಗಾಬೈಟ್ಗಳು ಸೇರಿಕೊಂಡು ಏನಾಯಿತು, ಗಿಗಾಬೈಟ್ ಆಯಿತು. ಗಿಗಾಬೈಟ್ಗಳು ಸೇರಿಕೊಂಡು ಏನಾಯಿತು, ಟೆರಾಬೈಟ್ ಆಯಿತು. ಸೊ ಹಾಗಾಗಿ ನನಗೆ ಆನ್ಸರ್ ಯಾವುದು ಅಂತಂದರೆ 1024 ಮೆಗಾಬೈಟ್ ಸೇರಿಕೊಂಡು 1 gigabyte ನಿಮಗೆ ಆಗ್ತಾ ಹೋಗುತ್ತೆ. ವಿಚ್ ನಂಬರ್ ಸಿಸ್ಟಮ್ ಈಸ್ ಯೂಶಲಿ ಫಾಲೋಡ್ ಇನ್ ದಿ ಟಿಪಿಕಲ್ 32B ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. 8 ಯೂಸ್ ಮಾಡ್ತಾ ಹೋಗ್ತಾರೆ ಅವರು. ಈ ಥರ ಕ್ವಶನ್ಸು ಕೇಳ್ತಾರೆ ನಿಮಗೆ. ಪುಟ್ ದಿ ಫಾಲೋಯಿಂಗ್ ಯೂನಿಟ್ಸ್ ಆಫ್ ದಿ ಸ್ಟೋರೇಜ್ ಇನ್ ಟು ಕರೆಕ್ಟ್ ಆರ್ಡರ್ ಸ್ಟಾರ್ಟಿಂಗ್ ವಿತ್ ದ ಸ್ಮಾಲೆಸ್ಟ್ ಯೂನಿಟ್ ಫಸ್ಟ್ ಗೋಯಿಂಗ್ ಡೌನ್ ಟು ದಿ ಲಾರ್ಜೆಸ್ಟ್ ಯೂನಿಟ್ ಅಂತ ಹೇಳ್ತಿದ್ದಾರೆ. ಸೊ ಯಾವ್ದು ಕೇಳ್ತಿದ್ದಾರೆ, ಕಿಲೋಬೈಟು, ಬೈಟು, ಮೆಗಾಬೈಟು, ಟೆರಾಬೈಟು, ಗಿಗಾಬೈಟು ಬಿಟ್ಟಿದೆ. ಸೊ ಎಲ್ಲದಕ್ಕಿಂತ ಲೋಯೆಸ್ಟ್ ಯಾವುದು ಬಿಟ್ಟಿದೆ. ಸೊ ಎಫ್ ಎಲ್ಲದರಲ್ಲೂ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಫ್ಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ಬೈಟ್ ಆಗುತ್ತೆ. ಸೊ ಎಲ್ಲದರಲ್ಲೂ ಎಫ್ ಮತ್ತು ಬಿನೇ ಇದೆ. ಸೊ ನಮಗೆ ಆಪ್ಷನ್ಸ್ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಿಟ್ ಆಯಿತು, ಬೈಟ್ ಆಯಿತು. ಬೈಟ್ ಆದಮೇಲೆ ಏನಾಗಬೇಕದು, ಕಿಲೋಬೈಟ್ ಆಗಬೇಕು. ಕಿಲೋಬೈಟ್ಗಳೆಲ್ಲ ಸೇರ್ಕೊಂಡು ಏನಾಗಬೇಕು, ಮೆಗಾಬೈಟ್ ಆಗಬೇಕು. ಮೆಗಾಬೈಟ್ಗಳು ಸೇರ್ಕೊಂಡು ಏನಾಯಿತು, ಟೆರಾಬೈಟ್ ಆಗಬೇಕು. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಎಫ್
BACDCE ಆಗ್ತಾ ಹೋಗುತ್ತೆ. ವಿಚ್ ಇಸ್ ದಿ ಲಾರ್ಜೆಸ್ಟ್ ಯೂನಿಟ್ ಅಮಾಂಗ್ ದಿ ಫಾಲೋಯಿಂಗ್. ಒಂದು ಲೋಯೆಸ್ಟ್ ಅಂತ ಕೇಳ್ಬೋದು, ಇಲ್ಲಾಂದರೆ ಲಾರ್ಜೆಸ್ಟ್ ಅಂತ ಕೇಳ್ಬೋದು. ಸೊ ನೀವು ಏನು ಬೇಕಾಗತ್ತೆ ಅಂತಂದರೆ ಟೆರಾಬೈಟ್ ಇಸ್ ದಿ ಆನ್ಸರ್. ಕೊಟ್ಟಿರೋದ್ರಲ್ಲಿ ಟೆರಾಬೈಟ್ ಇದೆ, ಅದಕ್ಕಿಂತ ಹೈಯೆಸ್ಟ್ ಯಾವುದಿಂದ ಪೆಟಾಬೈಟ್ ಇದೆ, ಬಟ್ ಟೆರಾಬೈಟ್ ಹೇಳಬೇಕಾಗತ್ತೆ. ಎ ಬಿಟ್ ಸ್ಟ್ಯಾಂಡ್ಸ್ ಫಾರ್ ಬೈನರಿ ಡಿಜಿಟ್. ಒಂದಿರುತ್ತೆ ಅದಕ್ಕೆ. ವಿಚ್ ನಂಬರ್ ಸಿಸ್ಟಮ್ ಯೂಶಲಿ ಫಾಲೋಡ್ ಇನ್ ದಿ ಟಿಪಿಕಲ್ 32 ಬಿಟ್ ಕಂಪ್ಯೂಟರ್ ಅಂತ ಹೇಳ್ತಿದ್ದಾರೆ. 8 ಇಸ್ ದಿ ಆನ್ಸರ್. 1 GB ಈಕ್ವಲ್ ಟು ಇದು 2 to the power of 30 bytes. ನೆನ್ಪಿಟ್ಕೋಬೇಕಾಗತ್ತೆ ನೀವು. ದ ಮಿನಿಮಮ್ ನಂಬರ್ ಆಫ್ ಬಿಟ್ಸ್ ರಿಕ್ವೈರ್ಡ್ ಟು ಸ್ಟೋರ್ ಎನಿ 3 digit ಡೆಸಿಮಲ್ ಇಸ್ ಈಕ್ವಲ್ ಟು ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಈಕ್ವಲ್ ಟು 10. 3 digit ಡೆಸಿಮಲ್ ಇತ್ತು ಅಂತಂದರೆ 10ನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಈ ಥರ ಕ್ವಶನ್ಸ್ ನಿಮ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಕೇಳಿದ್ದಾರೆ. ಅಗೇನ್ ಇನ್ನೊಂದು ಥರ ಕ್ವಶನ್ಸ್ ಕೇಳಿದ್ದಾರೆ, ಇಂಟರ್ ಕನ್ವರ್ಷನ್ಸ್. ಬೈನರಿ ಇದ್ದನ್ನು ಬೇರೆ ಥರ ಹೆಕ್ಸಾಗೋನಲ್ಲು ಆ ಥರದ್ದು ಚೇಂಜ್ ಮಾಡೋದು, ಡೆಸಿಮಲ್ಗೆ ಚೇಂಜ್ ಮಾಡುತ್ತೆ. ಅದನ್ನೇ ನಾನು ಒಂದು ಯೂನಿಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದನ್ನು ಯಾವಾಗ ಆಗುತ್ತೋ ಆವಾಗ ಅಪ್ಲೋಡ್ ಮಾಡ್ತೀನಿ. ಅಗೇನ್ ವೆಲ್ಕಮ್ ಟು ಅಗೇನ್ thank for watching the video. All the best. Thank you.